ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟವರು ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ಕಾಂಗ್ರೆಸ್ನವರು, ಜವಾಹರ್ಲಾಲ್ ನೆಹರೂರವರು, ವಲ್ಲಭಾಯ್ ಪಟೇಲ್ ರವರು, ಆಜಾದ್ ಅವರು, ಆಮೇಲೆ ಸುಭಾಷ್ ಚಂದ್ರ ಬೋಸ್ ರವರು, ಇವರೆಲ್ಲರ ನಾಯಕತ್ವದಲ್ಲಿ ದೇಶಕ್ಕೆ ಏನು ವಾಜಪೇಯಿ ಅವರು ಹೋಗಿದ್ರ, ಅದ್ವಾನಿ ಅವರು ಹೋಗಿದ್ರ, ನರೇಂದ್ರ ಮೋದಿ ಅವರು ಹೋಗಿದ್ರ, ಮುಖ್ಯಮಂತ್ರಿ ಮಾತಾಡ್ತಾರೆ ದೇಶಕ್ಕೋಸ್ಕರ ಪ್ರಾಣತ್ಯಾಗ ಮಾಡಿದ್ರ? ಇವೆಲ್ಲ ಮಾಡೋದು ಬೇಡ. ಮಾನ್ಯ ಸಭಾಪತಿ ಅವರೇ, ನಾನು ಈಗ ಆ ವಿಚಾರಕ್ಕೆ ಹೋಗೋದು, ಬಜೆಟ್ ಬಂದ್ಬಿಟ್ಟು ರಾಜಕೀಯಕ್ಕೆ ಹೋಗೋದು. ರಾಜ್ಯಪಾಲರು ಏನ್ ಮಾತಾಡ್ತಾರೆ ಪದೇ ಪದೇ, ಆಮೇಲೆ ಅವ್ರು ಮಾತಾಡಿ ನೋಟ್ ಮಾಡ್ಕೊಂಡು ಒಂದ್ ನಿಮಿಷ ಅವರಿಗೆ ಬಿಜೆಪಿ ಗೊತ್ತಿಲ್ಲ, ನಮ್ಮಲ್ಲಿ ಹೋದವರು ಜನತಾ ಪಾರ್ಟಿ ಹೋದವರು ಅವರು ಅಲ್ಲಿಗೆ. ನಿಮ್ಗೂ ಗೊತ್ತಿಲ್ಲ, ಇದು ಗೊತ್ತಿಲ್ಲ. ಏನ್ ಬಿಜೆಪಿ ಆರ್ಎಸ್ಎಸ್ ನೀವು ಇರಲಿಲ್ಲ ಕೇಳಿ, ವಿರೋಧ ಮಾಡ್ಕೊಂಡಿದ್ದವ್ರು ನೀವು ನಮ್ಮ ಜೊತೆನಲ್ಲಿ. ಒಂದ್ ನಿಮಿಷ ಪೂಜಾರಿ, ಒಂದ್ ಕೇಳ್ರಿ, ಕೇಳಿದೆ ಒಂದ್ ನಿಮಿಷ ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಕೇಳ್ರಿ, ಏನಕ್ಕೆ ಜನಪರ ಕೆಲಸ ಯಾಕ್ರಿ ಸುಮ್ಕುರುವುದಿಲ್ಲ ನೋಡಿ. ಯಾವಾಗ ಯಾರಿಗೆ ಕೊಡ್ಬೇಕು ಬಿಡು ನನಗೆ ಗೊತ್ತಿದೆ, ನೀವು ನಡು ವಕೀಲಿಕೆ ಮಾಡಬೇಡಿ. ಮಾನ್ಯ ಸಭಾಪತಿಯವರೇ, ಮಾನ್ಯ ಸಭಾಪತಿಯವರೇ, ನಾನು ಈ ವಂದನಾ ನಿರ್ಣಯದಲ್ಲಿ ಭಾಗವಹಿಸಿದಂತ ಆ ಕಡೆ ಸದಸ್ಯರಿಗೆ, ಈ ಕಡೆ ಸದಸ್ಯರಿಗೆ, ತಿಪ್ಪೇಸ್ವಾಮಿ ಅವರಿಗೆ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಎಲ್ರಿಗೂ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಮಾತನಾಡಿರ್ತಕ್ಕಂಥವರು ಕೆಲವರು ಟೀಕೆ ಮಾಡಿದ್ದಾರೆ, ಮಾತನಾಡಿದ್ದಾರೆ, ಕೆಲವರು ಒಳ್ಳೆ ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ, ಕೂಡ ಸ್ವಾಗತ ಮಾಡ್ತೀನಿ. ಟೀಕೆಗಳನ್ನು ಸ್ವಾಗತ ಮಾಡ್ತೀನಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಟೀಕೆಗಳಿಗೂ ಆಸ್ಪದ ಇರಬೇಕು. ಎತ್ತಿ ತೋರಿಸ್ರಪ್ಪ ಅಂತ ಹೇಳಕ್ಕೋಸ್ಕರ ನಿಮ್ಮನ್ನು ಅಲ್ಲಿ ಕುಳ್ಳಿಸಿರೋದು. ನಾವೇನಾದ್ರೂ ದೋಷಗಳಿದ್ರೆ ನಮ್ಮ ಆಡಳಿತದಲ್ಲಿ, ಆ ದೋಷಗಳನ್ನ ಹೇಳಿ ಅಂತೇಳಿ ತಿಳಿಸ್ಲಿಕ್ಕೋಸ್ಕರ ನಿಮ್ಮನ್ನು ಅಲ್ಲಿ ಕುಳ್ಳಿಸಿರೋದು ವಿರೋಧ ಪಕ್ಷದವರು. ಸಭಾಪತಿಯವರೇ, ರಾಜ್ಯಪಾಲರು ಸದಾಭಿಪ್ರಾಯವನ್ನ ವ್ಯಕ್ತ ಮಾಡಿದ್ದಾರೆ, ಸತ್ಯವನ್ನ ಹೇಳಿದ್ದಾರೆ. ಅದಕ್ಕಾಗಿ ರಾಜ್ಯಪಾಲರಿಗೆ ಸರ್ಕಾರದ ಪರವಾಗಿ, ನಮ್ಮೆಲ್ಲ ಸದಸ್ಯರ ಪರವಾಗಿ ವಿಶೇಷವಾದಂತ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.